ಇವತ್ತಿನ ವಿಶೇಷ ಸುಂಡೆಕಾಯಿನಲ್ಲಿ ಒಂದು ಚಟ್ನಿ. ಇದು ರಾಗಿ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಅದ್ಭುತವಾದ ಕಾಂಬಿನೇಷನು. ರೊಟ್ಟಿ ಜೊತೆ ಅಲ್ಲದೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಅಮೃತ ಇದ್ದಾಗಿರುತ್ತೆ. ಸುಂಡೆಕಾಯಿ ಅಂತಂದಮೇಲೆ ಬಹಳ ಆರೋಗ್ಯಕರ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ಇವತ್ತು ಸುಂಡೆಕಾಯಿ ಚಟ್ನಿ ಮಾಡೋದಕ್ಕೆ 1/4 kg ಸುಂಡೆಕಾಯಿ ತೊಗೊಂಡಿದ್ದೀನಿ. ಸುಂಡೆಕಾಯಿ ಸಾಮಾನ್ಯವಾಗಿ ಈ ರೀತಿ ಗೊಂಚಿನಲ್ಲಿ ಬರುತ್ತೆ. ಮೊದಲು ಅದನ್ನು ನಾವು ಗೊಂಚಲಿಂದ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಇದನ್ನು ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಹುರ್ಕೋಬೇಕಾಗತ್ತೆ. ಇಲ್ಲಿ 1/4 kg ಸುಂಡೆಕಾಯಿನ ತವಾ ಮೇಲೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ ಇದು ಚೆನ್ನಾಗಿ ಬೆಂದುಬಿಟ್ಟು ಎಲ್ಲ ಕಡೆಯೂ ಒಂದೇ ಕಲರಾಗಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಈ ಸುಂಡೆಕಾಯಿನ ಬೇಯಿಸ್ಕೋಬಹುದಾ, ಹುರಿಲೇಬೇಕಾ ಅಂತಂದರೆ ಬೇಯಿಸೋದಕ್ಕಿಂತ ಈ ರೀತಿ ಹುರಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈ ರೀತಿ ಹುರಿದ್ರೆ ಏನಾಗುತ್ತೆ ಅಂದರೆ ಸುಂಡೆಕಾಯಿಲಿರುವಂಥ ಕಹಿ ಅಂಶ ಕಡಿಮೆ ಆಗಿ ರುಚಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಅರ್ಧದಷ್ಟು ಬೆಂದಿದೆ ಅಂದಾಗ ಈ ಸುಂಡೆಕಾಯಿ ಖಾರಕ್ಕೆ ಚಟ್ನಿಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧಾರಾಳವಾಗಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಧಾರಾಳವಾಗಿ ಕರಿಬೇವಿನ ಎಲೆನ ಹಾಕ್ಕೊಂಡು ಅದನ್ನು ಸಹ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸುಂಡೆಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈ ಕರಿಬೇವಿನ ಎಲೆನ ಎಲ್ಲನೂ ಸಹ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಈಗ ಹುರ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲೇ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ನಾನಿಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಹುರಿಯೋದು ತುಂಬಾ ಮುಖ್ಯ. ಅಕಸ್ಮಾತ್ ಸುಂಡೆಕಾಯಿನ ಬೇಯಿಸ್ಕೊಂಡು ನಾವು ಈ ಚಟ್ನಿಗೆ ಹಾಕಿದರೆ ಏನಾಗುತ್ತೆ ಅಂತಂದರೆ ಆ ಚರ್ಮದಲ್ಲಿ ಕಹಿ ಅಂಶ ಹಾಗೇ ಇರುತ್ತೆ. ಅದನ್ನ ತಿನ್ನಬೇಕಾದ್ರೆ ಬಾಯಿಗೆ ಒಂದು ರೀತಿ ಕಹಿಯಾಗಿ ಸಿಗುತ್ತೆ. ಈ ರೀತಿ ಹುರ್ಕೊಂಡು ನಾವು ಚಟ್ನಿ ಮಾಡಿದರೆ ಎಲ್ಲೂ ಸಹ ಕಹಿ ಅಂಶ ಸಿಗೋದಿಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನ ಕಾಳನ್ನು ಸಹ ಇಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಹಾಗೆಯೇ ಇಲ್ಲಿ 1/4 kg ಸುಂಡೆಕಾಯನ್ನು ಇಲ್ಲಿ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಸುಮಾರು ಒಂದು 10 ನಿಮಿಷ ಹುರಿದಾದ್ಮೇಲೆ ಸುಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಕಲ್ಲರು ಸಹ ಒಂದೇ ರೀತಿ ಬ್ರೌನ್ ಆಗಿದೆ. ಈ ಹಂತದವರೆಗೆ ಸುಂಡೆಕಾಯಿನ ಹುರಿಯೋದು ತುಂಬಾ ಮುಖ್ಯ. ಇನ್ನೊಂದು ವಿಷಯ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಂಡೆಕಾಯಿನ ಯಾವುದೇ ಕಾರಣದಕ್ಕೂ ನಾವು ಚಾಕುನಲ್ಲಿ ಕಟ್ ಮಾಡಬಾರ್ದು. ಕಟ್ ಮಾಡಿದರೆ ಇದರ ಕಹಿ ಅಂಶ ಜಾಸ್ತಿ ಆಗುತ್ತೆ. ಈ ರೀತಿ ಉಂಡೆಯಾಗಿ ಹುರಿಬೇಕು. ಅಕಸ್ಮಾತ್ ನೀವು ಕಟ್ ಮಾಡಲೇಬೇಕು ಅಂದರೆ ಜಜ್ಕೋಬೇಕಾಗುತ್ತೆ ಕಲ್ಲಿನಲ್ಲಿ. ಹಾಗೆ ಮಾಡಿದರೆ ಇದು ಕಹಿ ಅಂಶ ಬರೋದಿಲ್ಲ. ಈಗ ಹುರಿದು ರೆಡಿಯಾಗಿರೋ ಅಂಥ ಈ ಸುಂಡೆಕಾಯಿ ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ ಎಷ್ಟು ನಾವು ಸುಂಡೆಕಾಯಿ ತೊಗೊಂಡಿದ್ವೋ ಅದೇ ಪ್ರಮಾಣದಲ್ಲಿ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಎಲೆ ಹಾಕಿ ರುಬ್ಬಿದರೆ ಈ ಚಟ್ನಿ ಅದ್ಭುತವಾಗಿ ಬರುತ್ತೆ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿ ಮಾತ್ರ ಇದನ್ನು ರುಬ್ಬಬೇಕಾಗುತ್ತೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ, ಎಣ್ಣೆ ಅವಶ್ಯಕತೆಯೇ ಇಲ್ಲ ಈ ಸುಂಡೆಕಾಯಿ ಚಟ್ನಿಗೆ. ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಈ ಹದದಲ್ಲಿ ಸುಂಡೆಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಸುಂಡೆಕಾಯಿ ಚಟ್ನಿ ಜೊತೆ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ. ರಾಗಿ ರೊಟ್ಟಿ ಮೇಲೆ ಈ ರೀತಿ ಸುಂಡೆಕಾಯಿ ಚಟ್ನಿನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಟ್ಟರೆ ಮಕ್ಕಳಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿನ್ನೋದು ಖಂಡಿತ. ರಾಗಿ ರೊಟ್ಟಿ, ಸುಂಡೆಕಾಯಿ ಚಟ್ನಿ ಬಾಯಿಗೆ ರುಚಿ, ಆರೋಗ್ಯಕ್ಕೆ ಎಕ್ಸಲೆಂಟ್. ಇವತ್ತು ಈ ರಾಗಿ ರೊಟ್ಟಿ ಸುಂಡೆಕಾಯಿ ಚಟ್ನಿನ ಹಾಗೇ ಪ್ಯಾಕ್ ಮಾಡಿದಾನೆ ಆಡಿ ಯೂನಿ ರ್ಯಾಪಲ್ಲಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಟರೆ ಇದನ್ನು ಮೈಕ್ರೋವೇವ್ನಲ್ಲಿ ರೀಹೀಟ್ ಮಾಡೋದಕ್ಕೂ ಸುಲಭವಾಗುತ್ತೆ. ಜೊತೆಗೆ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ, ತಿನ್ನೋದು ಕನ್ವೀನಿಯೆಂಟ್ ಆಗಿರುತ್ತೆ. ಈಗ ಸುಲಭವಾಗಿ ಆರೋಗ್ಯಕರವಾದಂತಹ ಈ ರಾಗಿ ರೊಟ್ಟಿ ಸುಂಡೆಕಾಯಿ ಚಟ್ನಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ. ಈ ಸುಂಡೆಕಾಯಿ ಚಟ್ನಿನ ಮಾಡಿಟ್ರೆ ಸುಮಾರು 1 ವಾರದವರೆಗೆ ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಬಹುದು. ಬಿಸಿ ಬಿಸಿ ರಾಗಿ ರೊಟ್ಟಿ ಮೇಲೆ ಈ ಸುಂಡೆಕಾಯಿ ಚಟ್ನಿನ ಧಾರಾಳವಾಗಿ ಹಾಕ್ಕೊಂಡು ಮೇಲೆ ತುಪ್ಪನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಈರುಳ್ಳಿ ಪೀಸಸ್ನ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ರಾಗಿ ರೊಟ್ಟಿ ಆಗಲಿ ಅಥವಾ ಅಕ್ಕಿ ರೊಟ್ಟಿ ಆಗಲಿ ಈ ಸುಂಡೆಕಾಯಿ ಚಟ್ನಿಗೆ A1 ಕಾಂಬಿನೇಷನ್. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ನಿಮಗೆ ಭೇಟಿ ಆಗ್ತಾನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.